ನಾಲ್ಕು ನಾಡು ವ್ಯಾಪ್ತಿಯ ಕಾಫಿ ತೋಟಗಳಲ್ಲಿ ಹೂಗಳು ಸಂಪೂರ್ಣವಾಗಿ ಅರಳದೆ ಬಿಸಿಲಿನ ಝಳಕ್ಕೆ ಮುದುಡ್ತಾ ಇವೆ. ಕೆಲವೆಡೆ ಹೂಗಳು ಅರ್ಧಂಬರ್ಧ ಅರಳಿ ಕೆಂಪಾಗಿವೆ. 10 ದಿನಗಳ ಹಿಂದೆ ಬೆಳಗಿನ ಜಾವ ಹಲವೆಡೆ ತುಂತುರು ಮಳೆಯಾಗಿದೆ. ಕಾಫಿ ಹೂಗಳು ಅರಳೋ ಸಮಯ ಇದಾಗಿದ್ದು, ಬಿದ್ದ ಅಲ್ಪ ಮಳೆಯಿಂದ ಮೊಗ್ಗುಗಳು ಮುಂದೆ ಬಂದು ಕಮರುತ್ತಿವೆ. ಸಾಮಾನ್ಯವಾಗಿ ಫೆಬ್ರವರಿ ಅಂತ್ಯಕ್ಕೆ ಅಥವಾ ಮಾರ್ಚ್ ತಿಂಗಳಲ್ಲಿ ಹೂಮಳೆ ಬಂದ್ರೆ ಕಾಫಿಯ ಹೂಗಳು ಅರಳಿ ತೋಟಗಳಲ್ಲಿ ಘಮಘಮಿಸುತ್ತವೆ. ಇದೀಗ ಮಾರ್ಚ್ ಅಂತ್ಯಕ್ಕೆ ಬಂದಿದ್ರೂ ಮಳೆಯಾಗಿಲ್ಲ. ಜಲ ಮೂಲಗಳೆಲ್ಲ ನೀರಿಲ್ಲದೆ ಬರಡಾಗಿದೆ. ಮುಂದಿನ ವರ್ಷದ ಫಸಲಿಗೆ ಕಾರಣವಾಗುವ ಕಾಫಿ ಮೊಗ್ಗುಗಳು ಬಿಸಿಲಿನ ಝಳಕ್ಕೆ ಕರಕಲಾಗ್ತಾ ಇವೆ. ಬಿಸಿಲಿನ ತಾಪ ತಾಳಲಾರದೆ ಕಾಳುಮೆಣಸಿನ ಬಳ್ಳಿಗಳು ಒಣಗುತ್ತಿವೆ. ಎಲೆಗಳೆಲ್ಲ ಒಣಗಿ ಬಳ್ಳಿ ಸಂಪೂರ್ಣವಾಗಿ ನಾಶವಾಗ್ತಾ ಇವೆ. ಮಳೆಯ ಕೊರತೆಯಿಂದಾಗಿ ಕೃಷಿಕರಿಗೆ ಇನ್ನಿಲ್ಲದ ಸಮಸ್ಯೆ ಉಂಟಾಗಿದೆ. ಕಾಳುಮೆಣಸಿನ ಬಳ್ಳಿಗಳು ಬಣ್ಣ ಕಳ್ಕೊಂಡು ಎಲೆಗಳು ಸುಟ್ಟಂತಾಗಿ ಬಳ್ಳಿಗಳು ಒಣಗುತ್ತಿರುವುದು ಕಾಳುಮೆಣಸಿನ ಬೆಳೆಗಾರರನ್ನ ಕಂಗೆಡಿಸಿವೆ. ಬಹುತೇಕ ತೋಟಗಳಲ್ಲಿ ಕಾಳುಮೆಣಸಿನ ಬಳ್ಳಿಗಳು ಒಣಗಿ ಹೋಗಿವೆ. ಬಲ್ಲಮಾವಟಿ ಗ್ರಾಮ ವ್ಯಾಪ್ತಿಯಲ್ಲಿ ತುಂತುರು ಮಳೆಯಾಗಿದ್ದು, ಕಾಫಿ ಹೂಗಳಿಗೆ ಸಾಕಾಗುವಷ್ಟು ಮಳೆ ಸುರಿದಿಲ್ಲ. ಮಳೆಯ ಕೊರತೆಯಿಂದಾಗಿ ಮುಂದಿನ ವರ್ಷದ ಫಸಲಿನ ಮೇಲೆ ತೀವ್ರ ಹೊಡೆತ ಬೀಳುತ್ತದೆ ಎಂದು ಬೆಳೆಗಾರರು ಅಭಿಪ್ರಾಯಪಡುತ್ತಾರೆ. ನಾನು ಮಡಿಕೇರಿ ತಾಲೂಕು ಬಲ್ಲಮಾವಟಿ ಗ್ರಾಮ ಪಂಚಾಯತ್ ಅಡಿಯಿದ ದೊಡ್ಡಬಲಿಗೂಡು ಗ್ರಾಮದ ಕರವಂಡ ರವಿ ಬೋಪಣ್ಣ ಮಾತಾಡೋದು. ಈ ಬಲ್ಲಮಾವಟಿ ವ್ಯಾಪ್ತಿಯಲ್ಲಿ ಈ ವರ್ಷ ಹೂ ಮಳೆ ಸರಿಯಾಗಿ ಬಾರದ ಕಾರಣ ನಮ್ಮಗಳ ತೋಟಗಳಲ್ಲಿರುವಂಥ ಕಾಫಿ ಗಿಡಗಳಲ್ಲಿ ಸರಿಯಾಗಿ ಹೂ ಬರದೆ ಕೆಂಪು ಬಣ್ಣಕ್ಕೆ ತಿರುಗಿ ಬರುವ ವರ್ಷದ ಫಸಲಿಗೆ ಬಹಳ ತೊಂದರೆಯಾಗಿರುತ್ತದೆ. ಇದರ ಜೊತೆಗೆ ನಾವುಗಳು ಎಲ್ಲ ವರ್ಷವೂ ಹೊಳೆಯ ಕೆರೆಗಳಿಂದ ತೋಟಗಳಿಗೆ ಯಂತ್ರದ ಮೂಲಕ ನೀರಾರಿಸಿ ನಮ್ಮ ಕಾಫಿ ಫಸಲುಗಳನ್ನು ರಕ್ಷಿಸಿಕೊಳ್ಳುತ್ತಿದ್ದೆವು. ಈ ವರ್ಷ ಜಿಲ್ಲಾಡಳಿತದ ಆದೇಶದಿಂದ ಅದು ಸಹ ಸಾಧ್ಯವಾಗದೆ ನಮ್ಮಗಳನ್ನು ಕಷ್ಟಕ್ಕೆ ತಳ್ಳಿ ಹಾಕಿರುತ್ತಾರೆ. ನಮ್ಮ ಈ ಬಲ್ಲಮಾವಟಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಳೆದ ವರ್ಷದ ಮಳೆಗಾಲದಲ್ಲಿ ಬಹಳ ಕಡಿಮೆ ಮಳೆಯಾಗಿರೋದ್ರಿಂದ ಬರಗಾಲ ಅಂತ ಘೋಷಣೆಯಾಗಿತ್ತು. ಈ ವರ್ಷದ ಫಸಲು ಕಡಿಮೆ ಇತ್ತು. ಮುಂದಿನ ವರ್ಷಕ್ಕೂ ಈಗಾಗಲೇ ನಮಗೆ ಒಂದು 5 ಸೆಂಟ್ ಮಳೆ ಹೊಡೆದು ಸಂಪೂರ್ಣ ಗಿಡಗಳಲ್ಲಿ ಪಿಂಕ್ ಬಂದಿದೆ. ಇದು ಈಗಾಗಲೇ ಉದುರ್ತಾ ಇದೆ. ಇದರಿಂದ ಬೆಳೆಗಾರರಿಗೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತುಂಬ ಕಷ್ಟ ಇದ್ದು, ಮಳೆಗಾಲದಲ್ಲೂ ನಮಗೆ ಅಧಿಕ ಮಳೆಯಾಗೋದರಿಂದ ಮಳೆಗಾಲದಲ್ಲಿಯೂ ಕಾಫಿ ಸಾಕಷ್ಟು ಉದುರುತ್ತದೆ, ಕೊಳೆ ರೋಗ ಬರ್ತದೆ. ಆದ್ದರಿಂದ ಬೆಳೆಗಾರರ ಬಗ್ಗೆ ಕಾಫಿ ಮಂಡಳಿ ಸೂಕ್ತವಾದ ಕ್ರಮ ಕೈಗೊಂಡು ಬರಗಾಲ ಅಂತ ಘೋಷಣೆ ಮಾಡಿದರೂ ಈವರೆಗೆ ನಮಗೆ ಬೆಳೆಗಾರರಿಗೆ ಯಾವುದೇ ಪರಿಹಾರ ಇನ್ನೂ ಬಿಡುಗಡೆ ಆಗಿಲ್ಲ. ನಾನು ಸಂಗೀತ ಕುಶಲಪ್ಪ, ಬಲ್ಲಮಾವಟಿ ಗ್ರಾಮದ ಕಾಫಿ ಬೆಳೆಗಾರ. ಇತ್ತೀಚಿನ ದಿನಗಳಲ್ಲಿ ವಾತಾವರಣದ ಉಷ್ಣಾಂಶ ಏರಿಕೆಯಿಂದಾಗಿ ಈಗಾಗಲೇ ಗರಿಷ್ಠ ಮಟ್ಟ 38 ಡಿಗ್ರಿಗೆ ತಲುಪಿದ್ದು, ಮಳೆಯೂ ಇಲ್ಲದೆ ಕೆಲ ದಿನಗಳ ಹಿಂದೆ ಹೊಡೆದಂತಹ 5 ಸೆಂಟ್ ಮಳೆಯಿಂದಾಗಿ ಎಲ್ಲ ಕಾಫಿ ಹೂವುಗಳು ಕಂದು ಬಣ್ಣಕ್ಕೆ ತಿರುಗಿದ್ದು, ನಮಗೆ ಜಿಲ್ಲಾಡಳಿತ ಹೇರಿರುವಂತಹ ನದಿಯಿಂದ ಯಾವುದೇ ನೀರು ಹಾಯಿಸಬಾರದೆಂದು ಹೇರಿರುವಂಥ ನಿಷೇಧಾಜ್ಞೆಯಿಂದಾಗಿ ನಮಗೆ ನೀರು ಹಾಯಿಸಲು ಸಾಧ್ಯವಾಗದೆ ಸಂಪೂರ್ಣ 55% ಭಾಗ ಕಂದು ಬಣ್ಣಕ್ಕೆ ಮಾರ್ಪಾಡಾಗಿರುತ್ತದೆ.